ಯುಎಸ್ ಬಿಟ್ಟು ಬೆಂಗಳೂರಿನಲ್ಲಿ ಸೆಟಲ್. ಭಾರತಕ್ಕೆ ಬಂದಿದ್ದಕ್ಕೆ ನೋ ರಿಗ್ರೆಟ್ಸ್. ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ ಹೆತ್. ಅಮೆರಿಕದಲ್ಲಿ ಒಳ್ಳೆ ಜೀವನ ನಡೆಸುತ್ತಿದ್ದ ವ್ಯಕ್ತಿಯೊಬ್ಬರು ಎಲ್ಲವನ್ನ ಬಿಟ್ಟು ನಮ್ಮ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಆದ್ರೆ ಹೀಗೆ ಯುಎಸ್ ಲೈಫ್ ಬಿಟ್ಟು ವಾಪಸ್ ಬರೋರಲ್ಲಿ ಬಹಳಷ್ಟು ಜನರು ಯಾಕಪ್ಪ ಭಾರತಕ್ಕೆ ಬಂದೆ ಅಂತ ಪೇಚಾಡೋದು, ಮತ್ತೆ ವಾಪಸ್ ಹೋಗೋಕೆ ಪ್ರಯತ್ನ ಮಾಡೋದು, ಇಲ್ಲವೇ ಅಮೆರಿಕ ಬಿಟ್ಟು ಜರ್ಮನಿ, ದುಬೈ, ಸಿಂಗಾಪುರದಂತಹ ದೇಶಗಳಲ್ಲಿ ಅವಕಾಶ ಪಡೆಯೋಕೆ ಪ್ರಯತ್ನ ಮಾಡೋದು ಕಾಮನ್. ಬಟ್ ಇಲ್ಲಿನ ವ್ಯಕ್ತಿ ವಾಪಸ್ ಬಂದಿದ್ದಕ್ಕೆ ಯಾವುದೇ ವಿಷಾದವೂ ಇಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ನಾನು ಮತ್ತೆ ಅಮೆರಿಕಕ್ಕೆ ಹೋಗೋ ಯೋಚನೆಯೂ ಇಲ್ಲ ಅಂತ ಹೇಳಿದ್ದಾರೆ. ಈ ರಿವರ್ಸ್ ಮೈಗ್ರೇಷನ್ ಕತೆ ಈಗ ರೆಡ್ಡಿಟ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಅವರು ಅಮೆರಿಕ ಬಿಟ್ಟು ಬರೋಕೆ ಏನ್ ಕಾರಣ, ಇಲ್ಲಿನ ಟ್ರಾಫಿಕ್ ಬಗ್ಗೆ ಅವರು ಏನ್ ಹೇಳ್ತಿದ್ದಾರೆ, ಇಲ್ಲೇ ಉಳಿಯೋ ನಿರ್ಧಾರದ ಹಿಂದಿನ ಕಾರಣವೇನು, ಈ ಎಲ್ಲದರ ಬಗ್ಗೆ ವಿವರ ಇಲ್ಲಿದೆ. ವಾಪಸ್ ಬರೋಕೆ ಕೊಟ್ಟರು 3 ಕಾರಣ. ಸಮಸ್ಯೆಗಳೇ ಇಲ್ಲದ ದೇಶ ಯಾವುದು? ಯುಎಸ್ಗೆ ಹೋಗುವುದು, ಅಲ್ಲಿ ಸೆಟಲ್ ಆಗೋದು ನಮ್ಮಲ್ಲಿ ಎಷ್ಟೋ ಜನರ ಕನಸು. ಅದರಲ್ಲೂ ಅಮೆರಿಕ ಅಂದ್ರೆ ಅದೊಂದು ದೊಡ್ಡ ಕ್ರೇಜ್. ಆದರೆ 7 ವರ್ಷಗಳು ಅಮೆರಿಕದಲ್ಲೇ ಕಳೆದ ವ್ಯಕ್ತಿಯು ವಾಪಸ್ ಬರಲು ಮುಖ್ಯವಾಗಿ 3 ಕಾರಣಗಳನ್ನು ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ಎಷ್ಟೇ ದುಡಿದರೂ ಈ ವೀಸಾ ಪ್ರಕ್ರಿಯೆ ಅನ್ನೋದು ಒಂದು ನಿರಂತರ ಓಟದಂತೆ. ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಇದ್ದೇ ಇರುತ್ತೆ. ಎರಡನೇದು, ತಂದೆ ತಾಯಿಗೆ ವಯಸ್ಸಾಗ್ತಿರುವಾಗ ಅವರ ಜೊತೆ ಇರಬೇಕು ಎಂಬ ಹಂಬಲ. ಮೂರನೆಯದು, ಅಮೆರಿಕದಲ್ಲಿ ಎಲ್ಲವೂ ಇದ್ದರು ಅಲ್ಲಿ ನಮಗೆ ಪೂರ್ಣವಾಗಿ ಹೊಂದಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅನ್ನೋ ಭಾವನೆ ಯಾವಾಗಲೂ ಕಾಡ್ತಿರುತ್ತೆ. ಕುಟುಂಬದವರು ಮತ್ತು ಸ್ನೇಹಿತರು ಬೇಡಪ್ಪ ವಾಪಸ್ ಹೋಗ್ಬೇಡ, ಬೆಂಗಳೂರಿಗೆ ರಿಟರ್ನ್ ಆದ್ರೆ ಪಶ್ಚಾತ್ತಾಪ ಪಡ್ತೀಯ ಅಂತೆಲ್ಲ ಎಚ್ಚರಿಸಿದ್ದರು. ಇವರು ಮಾತ್ರ ಭಾರತಕ್ಕೆ ಮರಳುವ ನಿರ್ಧಾರ ಮಾಡಿದ್ರು. ಏನು ಯೋಚನೆ ಮಾಡದೆ ಬರೀ ಎಮೋಷನಲ್ ಆಗಿ ಈ ನಿರ್ಧಾರವನ್ನ ಇವರು ತೆಗೆದುಕೊಂಡಿಲ್ಲ. ಇವರು ಭಾರತಕ್ಕೆ ಮರಳಿದ್ದು ಯಾವುದೋ ಕನಸಿನ ಲೋಕದಲ್ಲಿದ್ದುಕೊಂಡಲ್ಲ. ಇಲ್ಲಿನ ಸಮಸ್ಯೆಗಳ ಬಗ್ಗೆ ಇವರಿಗೆ ಸ್ಪಷ್ಟ ಅರಿವಿತ್ತು. ವಾಯು ಮಾಲಿನ್ಯ, ರಸ್ತೆಯಲ್ಲಿದ್ದ ಕಸ, ಸರ್ಕಾರಿ ಕೆಲಸಗಳ ವಿಳಂಬ ಮತ್ತು ಅಸ್ತವ್ಯಸ್ತವಾಗಿರುವ ಮೂಲ ಸೌಕರ್ಯಗಳ ಬಗ್ಗೆ ಇವರು ಬರೀ ದೂರೋದಿಲ್ಲ. ಪರಿಸ್ಥಿತಿ ವಾಸ್ತವವನ್ನು ಅರ್ಥ ಮಾಡಿಕೊಂಡು, ಒಪ್ಪಿಕೊಂಡು, ಕೈಲಾದಷ್ಟು ಬದಲಾವಣೆಗೆ ಪ್ರಯತ್ನ ಮಾಡಿಕೊಂಡು ಮುಂದೆ ಸಾಗೋದೇ ಇವರ ಯೋಚನೆ. ಹಾಗೆ ಅವರು ಒಂದು ಮಾತು ಹೇಳಿದ್ದಾರೆ. ಆನ್ಲೈನ್ ನಲ್ಲಿ ನಾವು ಇಂಡಿಯಾ ಬಗ್ಗೆ ಓದೋ ನೆಗೆಟಿವ್ ವಿಷಯಗಳಿಗೂ ಮತ್ತು ಇಲ್ಲಿನ ನಿಜವಾದ ಜೀವನಕ್ಕೂ ತುಂಬಾ ವ್ಯತ್ಯಾಸವಿದೆ. ಇಲ್ಲಿನ ಜೀವನ ಅವರಿಗೆ ಹೆಚ್ಚು ಪ್ರಾಕ್ಟಿಕಲ್ ಆಗಿ ಕಾಣಿಸ್ತಾ ಇದೆ. ಕೇವಲ ಟೀಕೆ ಮಾಡುವುದನ್ನು ಬಿಟ್ಟು ಇಲ್ಲಿನ ರುಚಿಯಾದ ಊಟ, ಕುಟುಂಬದವರ ಜೊತೆಗಿನ ಸಮಯ, ಹಾಗೆ ದಿನನಿತ್ಯದ ಕೆಲಸಗಳಲ್ಲಿ ಸಿಗುವ ಮನೆ ಕೆಲಸದವರ ಸಹಾಯ, ಇವೆಲ್ಲವೂ ಜೀವನವನ್ನ ಸರಳ ಮತ್ತು ಸುಲಭಗೊಳಿಸಿದೆ ಅಂತಾರೆ. ಸಾಮಾನ್ಯವಾಗಿ ನಾವು ಅಮೆರಿಕ ಅಂದ್ರೆ ಕೇವಲ ಅಲ್ಲಿನ ಕ್ಲೀನ್ ರಸ್ತೆಗಳನ್ನ ಮಾತ್ರ ನೋಡ್ತೇವೆ. ಆದರೆ ಈ ವ್ಯಕ್ತಿ ಅಲ್ಲಿನ ಮತ್ತೊಂದು ಮುಖವನ್ನ ಪರಿಚಯಿಸಿದ್ದಾರೆ. ಅಮೆರಿಕದಲ್ಲೂ ಇರೋಕೆ ಸರಿಯಾದ ಮನೆ, ಆಶ್ರಯ ಇಲ್ಲದ ಸಮಸ್ಯೆಗಳು ಇವೆ. ಬಂದೂಕು ಹಿಡಿದ ಯಾರೋ ಅನಾಮಿಕ ವ್ಯಕ್ತಿಯ ಮನಸ್ಸಿಗೆ ಬಂದಂತೆ ಗುಂಡು ಹಾರಿಸಿ ಹಿಂಸಾಚಾರ ನಡೆಸುವ ಘಟನೆಗಳು ಆಗಾಗ್ಗೆ ನಡೆಯುತ್ತಲೇ ಇರುತ್ತವೆ. ಹಾಗೆ ಚರ್ಮದ ಬಣ್ಣದ ಮೇಲೆ ಜನರು ನಡೆದುಕೊಳ್ಳೋ ರೀತಿ, ನಡವಳಿಕೆಗಳು ಬದಲಾಗುತ್ತವೆ. ರೇಸಿಸಂ ಯಾವಾಗ ಎಲ್ಲಿಂದ ಎದುರಾಗುತ್ತೆ ಅಂತ ಹೇಳೋದು ಕೂಡ ಕಷ್ಟ. ಹೂಸ್ಟನ್ನಂತಹ ನಗರಗಳಲ್ಲಿ ರಾತ್ರಿ ಹೊತ್ತು ಕೆಲವು ಏರಿಯಾಗಳಲ್ಲಿ ಓಡಾಡೋಕೆ ಭಯವಾಗ್ತಿತ್ತು ಅಂತ ಇವರು ನೆನಪಿಸಿಕೊಂಡಿದ್ದಾರೆ. ಅಂದ್ರೆ ಸಮಸ್ಯೆಗಳು ಎಲ್ಲಾ ಕಡೆ ಇವೆ. ನಾವು ಯಾವುದನ್ನ ಮತ್ತು ಹೇಗೆ ನಿಭಾಯಿಸಲು ಸಿದ್ಧರಿದ್ದೇವೆ ಅನ್ನೋದು ಮುಖ್ಯವಾಗುತ್ತದೆ. ಪರಿಸ್ಥಿತಿಗೆ ತಕ್ಕಂತೆ ಅಡಾಪ್ಟ್ ಆಗೋದೇ ದಾರಿ. ಅಮೆರಿಕನು ಸಮಸ್ಯೆಗಳಿಂದ ಮುಕ್ತವಾಗಿಲ್ಲ. ನಮ್ಮ ಬೆಂಗಳೂರು ಅಂದ ತಕ್ಷಣ ಎಲ್ಲರೂ ಮೊದಲು ಮಾತನಾಡೋದೇ ಟ್ರಾಫಿಕ್ ಬಗ್ಗೆ. ಆದರೆ ಇವರು ಹೇಳೋದೇ ಬೇರೆ. ಇವರು ಅಮೆರಿಕದ ಹೂಸ್ಟನ್, ಡೆನ್ವರ್ ಮತ್ತು ಬೋಸ್ಟನ್ ನಗರಗಳಲ್ಲಿ ವಾಸವಾಗಿದ್ದರು. ಅವರ ಪ್ರಕಾರ ಆ ನಗರಗಳಲ್ಲೂ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ. ಹಾಗಾಗಿ ಬೆಂಗಳೂರು ಟ್ರಾಫಿಕ್ ಅವರಿಗೇನು ಹೊಸದೇನು ಅನಿಸಲೇ ಇಲ್ಲ.
ಇನ್ನು ಕೆಲಸದ ವಿಷಯಕ್ಕೆ ಬಂದರೆ ಅಮೆರಿಕದಲ್ಲೂ ಕೂಡ ಇವರು ಹಲವು ವರ್ಷಗಳು ಕೆಲಸ ಮಾಡಿದ್ದರು. ಹಾಗಾಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಕೇವಲ ಭಾರತಕ್ಕೆ ಸೀಮಿತವಾದ ಸಮಸ್ಯೆ ಅಲ್ಲ, ಅದು ಅಮೆರಿಕದಲ್ಲೂ ಇದೆ ಅನ್ನೋದು ಇವರ ಅನುಭವ. ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿನ ಭಾಷೆ ಅಥವಾ ಜನರ ಬಗ್ಗೆ ಇವರಿಗೆ ಅತೃಪ್ತಿ ಇದೆಯಾ? ಖಂಡಿತ ಇಲ್ಲ. ಬೆಂಗಳೂರಿನ ಕನ್ನಡಿಗರ ಬಗ್ಗೆ ಇವರು ಬಹಳ ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಇಲ್ಲಿನ ಕನ್ನಡಿಗರು ತುಂಬಾ ಆತ್ಮೀಯರು, ಎಲ್ಲರನ್ನೂ ಸ್ವಾಗತಿಸುವ ಗುಣದವರು ಮತ್ತು ಸದೃದಯಿಗಳು ಅಂತೆಲ್ಲ ಹೊಗಳಿದ್ದಾರೆ. ಆನ್ಲೈನ್ ನಲ್ಲಿ ಹರಡುವ ದ್ವೇಷದ ಮಾತುಗಳಿಂದ ವಾಸ್ತವದಲ್ಲಿ ಬೆಂಗಳೂರು ತುಂಬಾ ವಿಭಿನ್ನವಾಗಿದೆ ಅನ್ನೋದೇ ಇವರ ಅಭಿಪ್ರಾಯ. ಹಾಗೆ ವಿದೇಶದಿಂದ ವಾಪಸ್ ಆಗೋಕೆ ಬಯಸುವವರಿಗೆ ಒಂದು ಕಿವಿ ಮಾತು ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇಂಡಿಯಾ ಬಗ್ಗೆ ಬರುವ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಅತಿಯಾಗಿ ನಂಬಬೇಡಿ, ವಾಸ್ತವಕ್ಕೂ ಅದಕ್ಕೂ ಬಹಳ ಅಂತರವಿದೆ ಅಂತ ತಿಳಿಸಿದ್ದಾರೆ. ಸದ್ಯಕ್ಕಂತೂ ಇವರು ಅಮೆರಿಕಕ್ಕೆ ವಾಪಸ್ ಹೋಗುವ ಯಾವುದೇ ಪ್ಲಾನ್ ಹೊಂದಿಲ್ಲ ಮತ್ತು ಇಲ್ಲಿನ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಇವರ ಅನುಭವದ ಬಗ್ಗೆ ಬಹಳಷ್ಟು ಜನರು ರೆಡಿಟ್ ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವುಗಳಲ್ಲಿ ಕೆಲವು ಇಲ್ಲಿವೆ. ಜೀವನ ಅಂದ್ರೆ ಹೀಗೆ, ನೀವು ಅಮೆರಿಕದಲ್ಲಿದ್ದರೆ ಅಲ್ಲಿನ ಸೌಲಭ್ಯಗಳನ್ನ ಅನುಭವಿಸಿ, ಅಲ್ಲಿನ ಸವಾಲುಗಳನ್ನ ಎದುರಿಸಿ, ಭಾರತದಲ್ಲಿದ್ದರೆ ಇಲ್ಲೂ ಅದೇ ರೀತಿ ಬದುಕಬೇಕು. ವಾಸ್ತವದ ಜೊತೆ ಗುದ್ದಾಟ ನಡೆಸೋದ್ರಿಂದ ಪ್ರಯೋಜನವಿಲ್ಲ. ಪರಿಸ್ಥಿತಿಯನ್ನ ಅಧ್ಯಯನ ಮಾಡಿ ಅದಕ್ಕೆ ತಕ್ಕಂತೆ ಅಡಾಪ್ಟ್ ಆಗಿ ಅನ್ನೋ ಸಲಹೆ ಕೊಟ್ಟಿದ್ದಾರೆ. ಆದರೆ ಎಲ್ಲರೂ ಇಷ್ಟು ಸುಲಭವಾಗಿ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಇನ್ನೊಬ್ಬರು ಕಮೆಂಟ್ ಮಾಡಿ ನಮ್ಮ ದೇಶದ ಪರಿಸ್ಥಿತಿ ಸುಧಾರಿಸುತ್ತಿಲ್ಲ ಎನ್ನುವುದೇ ದೊಡ್ಡ ನಿರಾಶೆ. 60 ಅಥವಾ 70ರ ದಶಕದ ವಿಡಿಯೋಗಳನ್ನು ನೋಡಿದ್ರೆ ನಮ್ಮ ನಗರಗಳು ಈಗಿನಕ್ಕಿಂತ ಎಷ್ಟೋ ಸ್ವಚ್ಛವಾಗಿದ್ದವು ಮತ್ತು ವಿಶಾಲವಾಗಿದ್ದವು ಅಂತ ಗೊತ್ತಾಗುತ್ತೆ. ನಮ್ಮ GDP ಹೆಚ್ಚುತ್ತಿದ್ದರೂ ಇನ್ಫ್ರಾಸ್ಟ್ರಕ್ಚರ್ ಹದಗೆಡುತ್ತಿದೆ. ಪ್ರಾಮಾಣಿಕ ಜನರು ರಾಜಕೀಯಕ್ಕೆ ಬಂದು ಬದಲಾವಣೆ ತರಲು ಪ್ರಯತ್ನಿಸುವವರೆಗೂ ಇದಕ್ಕೆ ಪರಿಹಾರವಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಮತ್ತೊಬ್ಬರು US ನ ಹೂಸ್ಟನ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದಾರೆ. ನಾನು ಹೂಸ್ಟನ್ ನಲ್ಲಿದ್ದೇನೆ, ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅದ್ಭುತ ಅನ್ನೋದು ನಿಜ. ಆದರೆ ಒಂದು ಮುಖ್ಯ ರಸ್ತೆಯ ಕೆಲಸ ಕಳೆದ 4 ವರ್ಷಗಳಿಂದ ನಡೆಯುತ್ತಲೇ ಇದೆ. ಅಲ್ಲೂ ಭ್ರಷ್ಟಾಚಾರ ಇದೆ. ಸರ್ಕಾರಿ ಕಚೇರಿಗಳು ಭಾರತದಷ್ಟೇ ನಿಧಾನವಾಗಿ ಕೆಲಸ ಮಾಡುತ್ತವೆ. ಫುಟ್ಪಾತ್ಗಳಿಲ್ಲದೆ ನಡೆಯಲು ಆಗುವುದೇ ಇಲ್ಲ. ರಸ್ತೆ ಅಪಘಾತಗಳು ಹೆಚ್ಚಿವೆ. ಭಾರತದಷ್ಟು ಕೆಟ್ಟದಾಗಿಲ್ಲದಿರಬಹುದು, ಆದರೆ ಅಮೆರಿಕದಲ್ಲೂ ಸಮಸ್ಯೆಗಳಿವೆ ಅನ್ನೋದು ಮಾತ್ರ ಸತ್ಯ ಅಂತ ತಿಳಿಸಿದ್ದಾರೆ. ನಾನು 2008ರಲ್ಲಿ ಅಮೆರಿಕಕ್ಕೆ ಹೋಗಿ 2010ರಲ್ಲಿ ವಾಪಸ್ ಬಂದೆ. ನನ್ನ ನಿರ್ಧಾರಕ್ಕೆ ನನಗೆ ಬೇಸರವಿಲ್ಲ. 2020ರಲ್ಲಿ ಮತ್ತೆ ಹೋದಾಗ ನನಗನಿಸಿದ್ದು ಇಷ್ಟೇ, ದೇಶ ಏನು ಬದಲಾಗಿಲ್ಲ, ಆದರೆ ನಮ್ಮ ದೃಷ್ಟಿಕೋನ ಬದಲಾಗಿದೆ. ಜೀವನವಂದ್ರೆ ನಾವು ಪಡೆಯುವ ಅನುಭವಗಳಷ್ಟೇ, ಪ್ರತಿಯೊಬ್ಬರ ದೃಷ್ಟಿಕೋನ ಬೇರೆ ಇರುತ್ತದೆ ಅನ್ನೋ ಅನುಭವವನ್ನ ಇನ್ನೊಬ್ಬರು ಹೇಳಿಕೊಂಡಿದ್ದಾರೆ. ನೋಡಿದ್ರಲ್ಲ, ಪ್ರತಿಯೊಬ್ಬರ ಅನುಭವವು ವಿಭಿನ್ನ. ಒಬ್ಬರಿಗೆ ಇಲ್ಲಿನ ಸವಾಲುಗಳು ಸರಿ ಎನಿಸಿದ್ರೆ ಇನ್ನೊಬ್ಬರಿಗೆ ಅಲ್ಲಿನ ಶಿಸ್ತು ಇಷ್ಟವಾಗುತ್ತದೆ. ಆದರೆ ಒಂದು ಮಾತಂತೂ ಸತ್ಯ, ನಾವು ಎಲ್ಲಿದ್ದರೂ ನಮ್ಮ ಮನಸ್ಥಿತಿಯೇ ನಮ್ಮ ಜೀವನವನ್ನ ರೂಪಿಸುತ್ತದೆ. ನಿಮ್ಮ ಅನಿಸಿಕೆ ಏನು? ನೀವು ಭಾರತದಲ್ಲಿರಲು ಇಷ್ಟಪಡುತ್ತೀರಾ ಅಥವಾ ವಿದೇಶದಲ್ಲಿ ನೆಲೆಸುವ ಕನಸು ಕಾಣ್ತಿದ್ದೀರಾ ಅಥವಾ ಅಲ್ಲಿಂದ ವಾಪಸ್ ಬರೋಕೆ ಪ್ಲಾನ್ ಮಾಡ್ತಿದ್ದೀರಾ? ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.